ಸ್ನೇಹಿತರೆ, ಜೀವನದಲ್ಲಿ ಆಗುವ ವೈಫಲ್ಯ ಅಂತ್ಯವಲ್ಲ, ಅದು ಹೊಸ ಆರಂಭದ ಸೂಚನೆ. ನಾವು ಸೋಲಿನ ಮೇಲೆ ಕುಳಿತು ಪಶ್ಚಾತ್ತಾಪ ಪಡುತ್ತಿದ್ದರೆ ಸಮಯ ಮತ್ತು ಶಕ್ತಿ ಎರಡನ್ನೂ ಕಳೆದುಕೊಳ್ಳುತ್ತೇವೆ. ಆದರೆ ಅದೇ ಅನುಭವಗಳಿಂದ ಪಾಠ ಕಲಿತು ಮುಂದಕ್ಕೆ ನಡೆದರೆ ಆ ವೈಫಲ್ಯವೇ ನಮ್ಮ ದೊಡ್ಡ ಶಕ್ತಿಯಾಗಿ ಮಾರ್ಪಡುತ್ತದೆ. ಜೀವನದಲ್ಲಿ ಬೀಳುವುದು ತಪ್ಪಲ್ಲ, ಆದರೆ ಬಿದ್ದು ನಿಂತು ಬಿಡುವುದು ತಪ್ಪು. ಪರಿಶ್ರಮ ಮತ್ತು ಸಹನೆ ಎನ್ನುವ ಎರಡು ಶಕ್ತಿಗಳು ಮುಚ್ಚಿದ ಭಾಗ್ಯದ ಬಾಗಿಲನ್ನು ತೆರೆಯುವ ಸಾಮರ್ಥ್ಯ ಹೊಂದಿವೆ. ಸುಮಾರು 27 ವರ್ಷಗಳ ಬಳಿಕ ಕರ್ಮದ ನ್ಯಾಯಾಧೀಶರಾದ ಶನಿ ದೇವರು ತಮ್ಮ ಸ್ವಂತ ನಕ್ಷತ್ರವಾದ ಉತ್ತರ ಭಾದ್ರಪದದಲ್ಲಿ ಪ್ರವೇಶಿಸಿದ್ದಾರೆ. ಫೆಬ್ರವರಿ 27ರಿಂದ ಮೇ 17ರವರೆಗೆ ಈ ಪ್ರಭಾವ ಮುಂದುವರೆಯಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ತಮ್ಮ ನಕ್ಷತ್ರದಲ್ಲಿ ಇದ್ದಾಗ ಕರ್ಮಗಳ ಲೆಕ್ಕಾಚಾರ ವೇಗವಾಗಿ ನಡೆಯುತ್ತದೆ. ಯಾರು ಹೇಗೆ ಕರ್ಮ ಮಾಡುತ್ತಾರೋ ಅವರಿಗೆ ತಕ್ಕ ಫಲ ಸಿಗುತ್ತದೆ. ಇದು ಭಯಪಡಬೇಕಾದ ಸಮಯವಲ್ಲ, ಆತ್ಮ ಪರಿಶೀಲನೆ ಮಾಡಬೇಕಾದ ಸಮಯ. ಮಕರ ರಾಶಿಯ ಅಧಿಪತಿ ಸ್ವತಃ ಶನಿದೇವರೇ ಆಗಿರುವುದರಿಂದ ಈ ರಾಶಿಯವರ ಜೀವನದಲ್ಲಿ ಶನಿಯ ಪ್ರಭಾವ ಸದಾ ಗಂಭೀರ ಮತ್ತು ಗಾಢವಾಗಿರುತ್ತದೆ. ಯಾವುದೇ ಗ್ರಹ ತನ್ನ ಸ್ವಗ್ರಹದಲ್ಲಿರುವ ರಾಶಿಗೆ ಸಂಪೂರ್ಣ ಹಾನಿ ಮಾಡುವುದಿಲ್ಲ ಎಂಬುದು ಜ್ಯೋತಿಷ್ಯದ ಮೂಲ ಸಿದ್ಧಾಂತ. ಅದೇ ರೀತಿ ಶನಿದೇವರು ಮಕರ ರಾಶಿಯವರಿಗೆ ಕಷ್ಟಗಳನ್ನು ನೀಡಿದರೂ ಅವು ಶಿಕ್ಷೆಗಾಗಿ ಅಲ್ಲ, ಜೀವನವನ್ನು ಶಿಸ್ತಿನ ದಾರಿಗೆ ತರುವ ತರಬೇತಿಗಾಗಿ ಕೆಲಸ ಮಾಡುತ್ತವೆ. ಆದ್ದರಿಂದ ಈ ಸಮಯವನ್ನು ಭಯಪಡುವ ಅವಶ್ಯಕತೆ ಇಲ್ಲ. ಬದಲಾಗಿ ಇದು ಆತ್ಮವಿಕಾಸ ಮತ್ತು ಸ್ಥಿರ ಯಶಸ್ಸಿನ ಆರಂಭವಾಗಬಹುದು. ಈ ಫಲಿತಾಂಶವು ವೈಯಕ್ತಿಕ ಜನ್ಮ ಕುಂಡಲಿಗಿಂತಲೂ ಸಾಮಾನ್ಯ ರಾಶಿ ಕುಂಡಲಿಯ ಆಧಾರದ ಮೇಲೆ ತಿಳಿಸಲ್ಪಟ್ಟಿದೆ. ವಿಶೇಷವಾಗಿ ಚಂದ್ರ ರಾಶಿ ಮಕರವಾಗಿರುವವರಿಗೆ ಮನಸ್ಸು, ನಿರ್ಧಾರಗಳು ಮತ್ತು ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಸ್ಪಷ್ಟವಾದ ಬದಲಾವಣೆಗಳು ಕಾಣಿಸಬಹುದು. ಹಳೆಯ ಅಡೆತಡೆಗಳು ನಿಧಾನವಾಗಿ ಕಡಿಮೆ ಆಗುತ್ತಾ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವ ಸಾಧ್ಯತೆ ಹೆಚ್ಚುತ್ತದೆ. ಶನಿಯ ಅನುಗ್ರಹದಿಂದ ಸಹನೆ, ಜವಾಬ್ದಾರಿ ಮತ್ತು ಆಂತರಿಕ ಶಕ್ತಿ ಹೆಚ್ಚಾಗಿ ದೀರ್ಘಕಾಲಿಕ ಯಶಸ್ಸಿನ ದಾರಿಗೆ ನೀವು ದೃಢವಾಗಿ ಹೆಜ್ಜೆ ಇಡುವ ಸಮಯ ಇದು. ಮೊದಲನೆಯ ಭವಿಷ್ಯವಾಣಿ, ಪರಿಶ್ರಮಕ್ಕೆ ಸಂಪೂರ್ಣ ಫಲ ದೊರೆಯುವ ಸಮಯ ಈಗ ಆರಂಭವಾಗುತ್ತಿದೆ. ಇದುವರೆಗೆ ನೀವು ಹೃದಯಪೂರ್ವಕವಾಗಿ ದುಡಿದರೂ ಅದರ ಸಮರ್ಪಕ ಪ್ರತಿಫಲ ಸಿಗದೆ ಮನಸ್ಸಿನಲ್ಲಿ ನಿರಾಶೆ ಮೂಡಿರಬಹುದು. ಹಲವಾರು ಬಾರಿ ನನ್ನ ಶ್ರಮ ವ್ಯರ್ಥವಾಗುತ್ತಿದೆಯೇ ಎಂಬ ಪ್ರಶ್ನೆ ಕಾಡಿರಬಹುದು. ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತಿದೆ. ಶನಿದೇವರ ಅನುಗ್ರಹದಿಂದ ನಿಮ್ಮ ಪ್ರತಿಯೊಂದು ಸತತ ಪ್ರಯತ್ನಕ್ಕೂ ಸ್ಪಷ್ಟವಾದ ಫಲ ಸಿಗಲು ಆರಂಭವಾಗುತ್ತದೆ. ದೀರ್ಘಕಾಲದಿಂದ ನಿಂತಿದ್ದ ಕೆಲಸಗಳು ಚಲನೆ ಪಡೆಯುತ್ತವೆ. ವಿಳಂಬಗೊಂಡ ಯೋಜನೆಗಳು ಪೂರ್ಣಗೊಳ್ಳುತ್ತವೆ ಮತ್ತು ನೀವು ಮಾಡಿದ ಪರಿಶ್ರಮದ ಮೌಲ್ಯ ಇತರರಿಗೆ ಗೋಚರವಾಗುತ್ತದೆ. ಈ ಸಮಯದಲ್ಲಿ ಶಿಸ್ತಿನಿಂದ ಮತ್ತು ಧೈರ್ಯದಿಂದ ಮುಂದುವರೆದರೆ ನೀವು ನಿರೀಕ್ಷಿಸಿದ ಫಲಕ್ಕಿಂತಲೂ ಉತ್ತಮ ಸಾಧನೆ ಸಾಧ್ಯವಾಗುತ್ತದೆ. ಎರಡನೇ ಭವಿಷ್ಯವಾಣಿ, ಮಕರ ರಾಶಿಯವರೇ, ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ವೃದ್ಧಿ. ಹಿಂದೆ ಉತ್ತಮ ಅವಕಾಶಗಳು ಬಂದರೂ ಅಜ್ಞಾತ ಭಯ, ಆತ್ಮ ಸಂಶಯ ಅಥವಾ ವಿಫಲತೆಯ ಆತಂಕ ನಿಮ್ಮನ್ನು ತಡೆಯಿರಬಹುದು. ಕೆಲ ಸಂದರ್ಭಗಳಲ್ಲಿ ನೀವು ಮುಂದೆ ಬರಲು ಹಿಂಜರಿದಿರಬಹುದು. ಆದರೆ ಈಗ ಮನಸ್ಸಿನಲ್ಲಿ ಸ್ಥಿರತೆ ಮತ್ತು ಸ್ಪಷ್ಟತೆ ಮೂಡುತ್ತದೆ. ನಿಮ್ಮ ನಿರ್ಧಾರ ಸಾಮರ್ಥ್ಯ ಗಟ್ಟಿಯಾಗುತ್ತದೆ. ತುರ್ತು ಭಾವನೆಗಿಂತ ವಿವೇಕದಿಂದ ಯೋಚಿಸುವ ಗುಣ ಬೆಳೆದು ಬರುತ್ತದೆ. ಸವಾಲುಗಳು ನಿಮ್ಮನ್ನು ಹಿಂದೆ ತಳ್ಳುವುದಿಲ್ಲ, ಅವುಗಳನ್ನು ಎದುರಿಸುವ ಧೈರ್ಯ ನಿಮ್ಮೊಳಗೆ ಹೆಚ್ಚುತ್ತದೆ. ನಿಮ್ಮ ಮಾತು, ನಡೆ ಮತ್ತು ಕಾರ್ಯಗಳಲ್ಲಿ ಆತ್ಮವಿಶ್ವಾಸ ತೋರುತ್ತದೆ. ಇದರ ಫಲವಾಗಿ ಕೆಲಸದ ಕ್ಷೇತ್ರದಲ್ಲಿಯೂ ಹಾಗೂ ವೈಯಕ್ತಿಕ ಜೀವನದಲ್ಲಿಯೂ ನಿಮ್ಮ ಗೌರವ ಮತ್ತು ಪ್ರಭಾವ ಹೆಚ್ಚುತ್ತದೆ. ನೀವು ನಿಮ್ಮ ಸಾಮರ್ಥ್ಯವನ್ನು ನಂಬಲು ಆರಂಭಿಸುವ ಈ ಕಾಲವು ಜೀವನದಲ್ಲಿ ಹೊಸ ದಿಕ್ಕನ್ನು ನೀಡುವ ಶಕ್ತಿಯುತ ಹಂತವಾಗಿರುತ್ತದೆ. ಮೂರನೇ ಭವಿಷ್ಯವಾಣಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು. ಬಹುಕಾಲದಿಂದ ಸರಕಾರಿ ಉದ್ಯೋಗ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರವೇಶ ಪರೀಕ್ಷೆಗಳು ಅಥವಾ ಪ್ರಮುಖ ಆಯ್ಕೆ ಪ್ರಕ್ರಿಯೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದ ವಿದ್ಯಾರ್ಥಿಗಳಿಗೆ ಈಗ ಅನುಕೂಲಕರ ಕಾಲ ಆರಂಭವಾಗುತ್ತಿದೆ. ಇದುವರೆಗೆ ಸಾಕಷ್ಟು ಓದಿದ್ದರೂ ಅಂತಿಮ ಹಂತದಲ್ಲಿ ಅಲ್ಪ ಅಂಕಗಳಿಂದ ಅವಕಾಶ ತಪ್ಪಿರಬಹುದು ಅಥವಾ ಮಾನಸಿಕ ಒತ್ತಡದಿಂದ ಪೂರ್ಣ ಸಾಮರ್ಥ್ಯ ತೋರಲು ಸಾಧ್ಯವಾಗಿರಲಿಲ್ಲ. ಆದರೆ ಶನಿದೇವರ ಪ್ರಭಾವದಿಂದ ಈಗ ನಿಮ್ಮೊಳಗೆ ಅನುಶಾಸನ, ಸಹನೆ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ಓದಿನ ಮೇಲೆ ಗಂಭೀರತೆ ಮೂಡುತ್ತದೆ ಮತ್ತು ದಿನನಿತ್ಯದ ಅಭ್ಯಾಸದಲ್ಲಿ ನಿಯಮಿತತೆ ಬರುತ್ತದೆ. ಸತತ ಮತ್ತು ಸರಿಯಾದ ದಿಕ್ಕಿನ ಪ್ರಯತ್ನಗಳು ಈಗ ಸ್ಪಷ್ಟ ಫಲ ನೀಡಲು ಆರಂಭಿಸುತ್ತವೆ. ಸಂದರ್ಶನಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ನಿಮ್ಮ ಸಾಮರ್ಥ್ಯವನ್ನು ಧೈರ್ಯವಾಗಿ ಪ್ರದರ್ಶಿಸಲು ಸಾಧ್ಯವಾಗುತ್ತದೆ. ಇದು ಕೇವಲ ಭಾಗ್ಯದಿಂದ ಸಿಗುವ ಯಶಸ್ಸಲ್ಲ,
ನಿಮ್ಮ ನಿರಂತರ ಪರಿಶ್ರಮಕ್ಕೆ ದೊರೆಯುವ ನ್ಯಾಯಸಮ್ಮತ ಪ್ರತಿಫಲವಾಗಿರುತ್ತದೆ. 4ನೇ ಭವಿಷ್ಯವಾಣಿ ಮಕರ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಉನ್ನತಿ. ಇದುವರೆಗೆ ನಿಮ್ಮ ಕೆಲಸದಲ್ಲಿ ಪ್ರಗತಿ ನಿಧಾನವಾಗಿದ್ದರೆ ಅಥವಾ ಮಾಡಿದ ಪ್ರಯತ್ನಕ್ಕೆ ತಕ್ಕ ಬೆಳವಣಿಗೆ ಕಾಣಿಸದಿದ್ದರೆ ಈಗ ಆ ಸ್ಥಿತಿ ಬದಲಾಗುವ ಸೂಚನೆಗಳಿವೆ. ವಿಶೇಷವಾಗಿ ಡಿಜಿಟಲ್ ಕ್ಷೇತ್ರ, ಆನ್ಲೈನ್ ವ್ಯವಹಾರ, ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ, ಕಮ್ಯುನಿಕೇಷನ್, ಸೇಲ್ಸ್, ನೆಟ್ವರ್ಕಿಂಗ್ ಮತ್ತು ಫ್ರೀಲ್ಯಾನ್ಸಿಂಗ್ ಕ್ಷೇತ್ರಗಳಿಗೆ ಸಂಬಂಧಿಸಿದವರಿಗೆ ಉತ್ತಮ ಅವಕಾಶಗಳು ಎದುರಾಗಬಹುದು. ಶನಿದೇವರ ಪ್ರಭಾವದಿಂದ ಕೆಲಸದ ಕಡೆ ಗಂಭೀರತೆ, ಸಮಯ ಪಾಲನೆ ಮತ್ತು ಶಿಸ್ತಿನ ಮನೋಭಾವ ಹೆಚ್ಚುತ್ತದೆ. ಹೊಸ ಯೋಜನೆಗಳನ್ನು ತುರ್ತುತನದಿಂದ ಅಲ್ಲ, ಸ್ಪಷ್ಟವಾದ ಯೋಜನೆ ಮತ್ತು ದೃಢವಾದ ತಂತ್ರದೊಂದಿಗೆ ಆರಂಭಿಸಿದರೆ ಅವು ದೀರ್ಘಕಾಲಿಕ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ಹಳೆಯ ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತಾ ಹೊಸ ಸಂಪರ್ಕಗಳು ಮತ್ತು ಸಹಕಾರಗಳು ನಿಮ್ಮ ಪ್ರಗತಿಗೆ ಬೆಂಬಲ ನೀಡುತ್ತವೆ. ನಿರಂತರ ಪರಿಶ್ರಮ ಮತ್ತು ಸಮತೋಲನಯುತ ನಿರ್ಧಾರಗಳಿಂದ ಉದ್ಯೋಗದಲ್ಲಿಯೂ ಪದೋನ್ನತಿ ಅಥವಾ ಗುರುತಿನ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ವ್ಯಾಪಾರದಲ್ಲಿ ಆದಾಯ ಸ್ಥಿರವಾಗಿ ವೃದ್ಧಿಯಾಗುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತದೆ. 5ನೇ ಭವಿಷ್ಯವಾಣಿ ಶಿಕ್ಷಣ ಮತ್ತು ಏಕಾಗ್ರತೆಯಲ್ಲಿ ಸ್ಪಷ್ಟವಾದ ಸುಧಾರಣೆ ಕಾಣಿಸಲಿದೆ. ಮಕರ ರಾಶಿಯವರೇ, ಇದುವರೆಗೆ ಓದಲು ಕುಳಿತರೂ ಮನಸ್ಸು ಬೇರೆಡೆ ತಿರುಗುತ್ತಿದ್ದರೆ ಈಗ ಒಳಗಿನಿಂದಲೇ ಜವಾಬ್ದಾರಿಯ ಭಾವನೆ ಮತ್ತು ಗಂಭೀರತೆ ಮೂಡುತ್ತದೆ. ಶನಿದೇವರ ಪ್ರಭಾವದಿಂದ ಶಿಸ್ತಿನ ಜೀವನ ಶೈಲಿ ರೂಪುಗೊಂಡು ಸಮಯ ಪಾಲನೆ ಮತ್ತು ನಿಯಮಿತ ಅಭ್ಯಾಸದ ಗುಣ ಹೆಚ್ಚಾಗುತ್ತದೆ. ಸರಿಯಾದ ಯೋಜನೆ ಮತ್ತು ನಿರಂತರ ಪರಿಶ್ರಮದಿಂದ ವಿಷಯಗಳ ಆಳವಾದ ಅರಿವು ಬೆಳೆಯುತ್ತದೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಿರುವವರಿಗೆ ಏಕಾಗ್ರತೆ, ನೆನಪಿನ ಶಕ್ತಿ ಮತ್ತು ಮಾನಸಿಕ ಸ್ಥಿರತೆ ಹೆಚ್ಚಾಗಿ ಉತ್ತಮ ಫಲ ಪಡೆಯುವ ಅವಕಾಶಗಳು ಬಲವಾಗುತ್ತವೆ. 6ನೇ ಭವಿಷ್ಯವಾಣಿ ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ಸ್ಪಷ್ಟವಾದ ಸುಧಾರಣೆ ಕಾಣಿಸಬಹುದು. ಮಕರ ರಾಶಿಯವರೇ, ಸಣ್ಣ ವಿಚಾರಗಳಿಂದ ಉಂಟಾದ ಅಸಮಾಧಾನಗಳು ಮತ್ತು ಮನಸ್ತಾಪಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಪರಸ್ಪರ ಸಂವಹನ ಹೆಚ್ಚಾಗಿ ಒಬ್ಬರ ಮನಸ್ಸನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವ ಮನೋಭಾವ ಬೆಳೆಯುತ್ತದೆ. ಶನಿ ದೇವರು ಸಹನೆ, ಜವಾಬ್ದಾರಿ ಮತ್ತು ಪರಿಪಕ್ವತೆಯನ್ನು ಕಲಿಸುತ್ತಾನೆ. ಆದ್ದರಿಂದ ತುರ್ತು ಪ್ರಕ್ರಿಯೆಗಳ ಬದಲು ಸಮತೋಲನಯುತ ಮಾತು ಮತ್ತು ನಡೆ ಬೆಳೆಯುತ್ತದೆ. ಶಾಂತ ಸ್ವಭಾವ, ಗೌರವ ಮತ್ತು ವಿಶ್ವಾಸವನ್ನು ಕಾಪಾಡಿಕೊಂಡರೆ ಸಂಬಂಧಗಳು ಮತ್ತೆ ಗಟ್ಟಿಯಾಗುತ್ತವೆ ಮತ್ತು ಭವಿಷ್ಯದ ಕುರಿತು ಸ್ಥಿರತೆಯ ಭಾವನೆ ಮೂಡುತ್ತದೆ. 7ನೇ ಮತ್ತು 8ನೇ ಭವಿಷ್ಯವಾಣಿ ಸಂತಾನ ಸುಖ ಮತ್ತು ಭಾಗ್ಯ ಸಹಕಾರ. ಬಹುಕಾಲದಿಂದ ಸಂತಾನವನ್ನು ಬಯಸುತ್ತಿರುವ ದಂಪತಿಗಳಿಗೆ ಈಗ ಶುಭ ಸೂಚನೆಗಳು ಕಾಣಿಸಬಹುದು. ಇದುವರೆಗೆ ಉಂಟಾಗಿದ್ದ ಮಾನಸಿಕ ಒತ್ತಡ, ಆತಂಕ ಅಥವಾ ವಿಳಂಬಗಳು ನಿಧಾನವಾಗಿ ಕಡಿಮೆಯಾಗುತ್ತಾ ಮನೆಯಲ್ಲಿ ಹೊಸ ನಿರೀಕ್ಷೆ ಮತ್ತು ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಶನಿ ದೇವರ ಸಮತೋಲನಯುತ ಪ್ರಭಾವದಿಂದ ಕುಟುಂಬದ ಸದಸ್ಯರ ನಡುವೆ ಅರ್ಥ ಮಾಡಿಕೊಳ್ಳುವ ಗುಣ ಹೆಚ್ಚಾಗಿ ಪರಸ್ಪರ ಸಹಕಾರ ಮತ್ತು ಬೆಂಬಲ ಗಟ್ಟಿಯಾಗುತ್ತದೆ. ಮಕ್ಕಳಿಂದ ಸಂಬಂಧಿಸಿದ ಸಂತೋಷದ ಸುದ್ದಿಗಳು ಅಥವಾ ಸಾಧನೆಗಳು ಕುಟುಂಬಕ್ಕೆ ಗೌರವ ತರುತ್ತವೆ. ಇದೇ ವೇಳೆ ಭಾಗ್ಯವು ಸಹಕಾರ ನೀಡಲು ಆರಂಭಿಸುತ್ತದೆ. ಹಿಂದೆ ಮಾಡಿದ ಪರಿಶ್ರಮ ಮತ್ತು ಪ್ರಾರ್ಥನೆಗಳ ಫಲ ಈಗ ನಿಧಾನವಾಗಿ ಗೋಚರವಾಗುತ್ತದೆ. ಅಡೆತಡೆಗಳು ಕಡಿಮೆಯಾಗುತ್ತಾ ಕಾರ್ಯಗಳು ಸುಗಮವಾಗಿ ನಡೆಯಲು ಶುರುವಾಗುತ್ತವೆ. ಧೈರ್ಯ, ಸಹನೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಂಡರೆ ಈ ಅವಧಿ ಕುಟುಂಬ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಪ್ರಗತಿಯ ಹೊಸ ಅಧ್ಯಾಯವನ್ನು ಆರಂಭಿಸುವ ಸಾಧ್ಯತೆ ಇದೆ. 9ನೇ ಮತ್ತು 10ನೇ ಭವಿಷ್ಯವಾಣಿ ಧನಲಾಭ ಮತ್ತು ವಿದೇಶ ಯೋಗ. ಇದುವರೆಗೆ ಆರ್ಥಿಕ ವಿಚಾರಗಳಲ್ಲಿ ಏರಿಳಿತಗಳು ಕಂಡಿದ್ದರೂ ಈಗ ಸ್ಥಿರತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವಾಗ ಜಾಗರೂಕತೆ ಅಗತ್ಯವಾದರೂ ದೀರ್ಘಕಾಲದ ದೃಷ್ಟಿಯಿಂದ ಮಾಡಿದ ಯೋಜನೆಗಳು ಉತ್ತಮ ಲಾಭದ ದಾರಿಗೆ ಕೊಂಡೊಯ್ಯಬಹುದು. ಶನಿ ದೇವರ ಪ್ರಭಾವದಿಂದ ಹಣಕಾಸು ನಿರ್ವಹಣೆಯಲ್ಲಿ ಶಿಸ್ತಿನ ಮನೋಭಾವ ಮೂಡಿ ಅನಾವಶ್ಯಕ ಖರ್ಚು ಕಡಿಮೆಯಾಗುತ್ತದೆ ಮತ್ತು ಉಳಿಸುವ ಅಭ್ಯಾಸ ಹೆಚ್ಚುತ್ತದೆ. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ ಹಾಗೂ ಹೊಸ ಆದಾಯ ಮೂಲಗಳು ತೆರೆದುಕೊಳ್ಳಬಹುದು. ಜೊತೆಗೆ ವೀಸಾ, ಇಮಿಗ್ರೇಷನ್, PR, ಸ್ಟಡಿ ಅಥವಾ ವರ್ಕ್ ಪರ್ಮಿಟ್ ಸಂಬಂಧಿಸಿದ ಕೆಲಸಗಳಲ್ಲಿ ವೇಗ ಬರುತ್ತದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಪ್ರಕ್ರಿಯೆಗಳು ಮುನ್ನಡೆಯಲು ಆರಂಭಿಸಬಹುದು. ವಿದೇಶ ಪ್ರವಾಸ ಅಥವಾ ಉದ್ಯೋಗಾವಕಾಶಗಳ ಸೂಚನೆಗಳು ಕಾಣಿಸಬಹುದು. ಆದರೆ ತುರ್ತು ನಿರ್ಧಾರಗಳನ್ನು ತಪ್ಪಿಸಿ ಸರಿಯಾದ ದಾಖಲೆಗಳು ಮತ್ತು ಸ್ಪಷ್ಟ ಯೋಜನೆಯೊಂದಿಗೆ ಮುಂದುವರೆದರೆ ಯಶಸ್ಸು ಸ್ಥಿರವಾಗಿರುತ್ತದೆ. ಸಹನೆ, ಶಿಸ್ತು ಮತ್ತು ವಿವೇಕದೊಂದಿಗೆ ಹೆಜ್ಜೆ ಇಟ್ಟರೆ ಆರ್ಥಿಕ ಹಾಗೂ ವಿದೇಶ ಸಂಬಂಧಿತ ಕನಸುಗಳು ನಿಜವಾಗುವ ದಾರಿ ಸುಗಮವಾಗುತ್ತದೆ. ಮಕರ ರಾಶಿಯವರು ಈ ಸಮಯದಲ್ಲಿ ಮಾಡಬಹುದಾದ ಕೆಲವು ಉಪಾಯಗಳು: ಪ್ರತಿ ಶನಿವಾರ ಸಂಜೆ ಶನಿ ಬೀಜ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದು ಅತ್ಯಂತ ಶುಭಕರ. ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡುವುದು,
ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯ ದೀಪ ಹಚ್ಚುವುದು ಮತ್ತು ಸಾಧ್ಯವಾದಷ್ಟು ದಾನ ಧರ್ಮ ಮಾಡುವುದು ಉತ್ತಮ ಫಲ ನೀಡುತ್ತದೆ. ಶನಿ ದೇವರಿಗೆ ಶಿಸ್ತಿನ ಜೀವನ, ಸತ್ಯಾಚರಣೆ ಮತ್ತು ಪರಿಶ್ರಮ ಅತ್ಯಂತ ಪ್ರಿಯ. ಆದ್ದರಿಂದ ಹಿರಿಯರ ಸೇವೆ ಮಾಡುವುದು, ಕಾರ್ಮಿಕರು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಶನಿ ಅನುಗ್ರಹವನ್ನು ವೇಗವಾಗಿ ತರಬಹುದು. ಕೋಪ, ಅಹಂಕಾರ ಮತ್ತು ಅಸತ್ಯವನ್ನು ತೊರೆದು ಸಹನೆ ಮತ್ತು ನಿಷ್ಠೆಯಿಂದ ನಡೆದುಕೊಂಡರೆ ಮಕರ ರಾಶಿಯವರಿಗೆ ಇದು ನಿಜವಾಗಿಯೂ ಜೀವನದ ದಿಕ್ಕು ಬದಲಿಸುವ ಸಮಯವಾಗುತ್ತದೆ. ಧೈರ್ಯದಿಂದ ಮುಂದುವರೆಯಿರಿ, ಪರಿಶ್ರಮವನ್ನು ನಿಲ್ಲಿಸಬೇಡಿ, ಯಶಸ್ಸು ಖಚಿತ. ಜೈ ಶನಿದೇವ. ವೀಕ್ಷಕರೇ, ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.